ದರ್ಶನ್ಗೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ ಜೊತೆಗೆ ಐಟಿ ಸಂಕಷ್ಟ ಎದುರಾಗುವಂತ ಚಾನ್ಸಸ್ ಇದೆ. 70 ಲಕ್ಷ ಹಣದ ಮೂಲದ ತನಿಖೆಗೆ ಐಟಿ ಎಂಟ್ರಿ ಆಗುವಂತ ಚಾನ್ಸಸ್ ಇದೆ. ಐಟಿಗೆ ಪತ್ರವನ್ನ ಬರೆಯೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಕಾಮಾಕ್ಷಿ ಪಾಳ್ಯ ಪೊಲೀಸರು. ಆಲ್ರೆಡಿ ದರ್ಶನ್ನೇ ಸ್ಟೇಟ್ಮೆಂಟ್ ಕೊಟ್ಟಿರೋದು ಪೊಲೀಸರ ಮುಂದೆ. ಆರೋಪಿಗಳಿಗೆ 30 ಲಕ್ಷ ಹಣವನ್ನ ನಾನೇ ಕೊಟ್ಟಿದ್ದೀನಿ. ರೇಣುಕಾ ಸ್ವಾಮಿ ಕೊಲೆ ಆದ್ಮೇಲೆ ಆತನ ಹೆಣವನ್ನ ಸಾಗಿಸೋದಕ್ಕೆ ಬಿಸಾಡೋದಕ್ಕೆ. ಆರ್ಆರ್ ನಗರದ ದರ್ಶನ್ ಮನೆಯಲ್ಲಿ 37 ಲಕ್ಷ ಹಣ ಪತ್ತೆಯಾಗಿದೆ. ಪತ್ನಿ ವಿಜಯಲಕ್ಷ್ಮಿ ಮನೆಯಲ್ಲಿ ಸಿಕ್ಕಿದ್ದು 3 ಲಕ್ಷ ಹಣ. ಕೇಸ್ ತನಕ ಅಂದ್ರೆ ತನ್ನವರೆಗೆ ಬರಬಾರ್ದು ಆತರ ನೋಡ್ಕೊಳ್ಳಿ ಅಂತ ಹೇಳಿ ದರ್ಶನ್ ಡೀಲ್ ಅನ್ನ ಮಾಡಿದ್ರು. ಎಲ್ಲ ಸೇರಿ ಮೇಲ್ನೋಟಕ್ಕೆ ಸಿಕ್ಕಿರುವಂತ ಒಂದು ಲೆಕ್ಕ ಅಂದ್ರೆ 70 ಲಕ್ಷ ಅಂತ ಹೇಳಿ. ಆ 70 ಲಕ್ಷದ ಮೂಲದ ಬಗ್ಗೆ ತನಿಖೆಯನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಐಟಿಗೂ ಕೂಡ ಪತ್ರವನ್ನ ಬರೆಯೋದಕ್ಕೆ ಕಾಮಾಕ್ಷಿ ಪಾಳ್ಯ ಪೊಲೀಸರು ಮುಂದಾಗಿದ್ದಾರೆ. ಅದಕ್ಕೆ ಬೇಕಾದಂತ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಒಂದ್ ವೇಳೆ ಐಟಿ ಎಂಟ್ರಿ ಆದ್ರೆ ಈ ಕೇಸಲ್ಲಿ ದರ್ಶನ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗುವಂತ ಸಾಧ್ಯತೆಗಳಂತೂ ದಟ್ಟವಾಗಿದೆ. ಇಲ್ಲಿ ಕೇಸ್ನಲ್ಲಿ ಸಾಕ್ಷ್ಯ ನಾಶಕ್ಕೆ ಅಂದ್ರೆ ರೇಣುಕಾ ಸ್ವಾಮಿ ಮರ್ಡರ್ ಆದ್ಮೇಲೆ ಆತನ ಹೆಣವನ್ನ ತಗೊಂಡು ಹೋಗಿ ಬಿಸಾಡೋದಕ್ಕೆ ಅವ್ರಿಗೆ 30 ಲಕ್ಷಕ್ಕೆ ಅಂತ ಡೀಲ್ ಮಾಡ್ಕೊಂಡಿದ್ದು. ದರ್ಶನ್ ಮನೆಯಲ್ಲಿ 37 ಲಕ್ಷ ಹಣ ಸಿಕ್ತು. ಇನ್ನು ಪತ್ನಿ ವಿಜಯಲಕ್ಷ್ಮಿ ಮನೆಯಲ್ಲಿ 3 ಲಕ್ಷ ಸಿಕ್ತು. ಒಟ್ಟಲ್ಲಿ ಕೇಸಿಂದ ಬಚಾವ್ ಆಗೋದಕ್ಕೆ ಮೇಲ್ನೋಟಕ್ಕೆ 70 ಲಕ್ಷ ಹಣವನ್ನ ದರ್ಶನ್ ಒಂದು ಡೀಲ್ ಮಾಡಿದ್ರು ಅಂತ ಗೊತ್ತಾಗ್ತಾ ಇದೆ. ಈ ತನಿಖೆ ಮಾಡುವಂತ ದೃಷ್ಟಿಯಿಂದ ಐಟಿಗೆ ಪತ್ರ ಬರೆಯುವಂತ ಚಾನ್ಸಸ್ ಇದೆ. ಮತ್ತೆ ಈ 40 ಲಕ್ಷ ದುಡ್ಡು ಇದೆಯಲ್ಲ ಅದು ಎಲ್ಲಿಂದ ಬಂತು ಅಂತಂದ್ರೆ ಮೋಹನ್ ರಾಜ್ ಅನ್ನೋ ವ್ಯಕ್ತಿ ಕೊಟ್ಟಿರೋದಂತೆ. ಈತ ಬಿಜೆಪಿ ಕಾರ್ಯಕರ್ತ ಅಂತೆ, ಮತ್ತೆ ಶಾಸಕನ ಅತ್ಯಾಪ್ತ ವಲಯದಲ್ಲಿ ಗುರುತಿಸಿಕೊಂಡಿರೋ ವ್ಯಕ್ತಿ ಅಂತೆ. ಪ್ರಚಾರವನ್ನ ಮಾಡಿದ್ರು ಈ ಹಿಂದೆ. ಈಗ ಶಾಸಕರಾಗಿದ್ದಾರೆ ಅವರು. ಅವ್ರ ಹತ್ರ ಈ ತರ ನಾನು ಕಷ್ಟದಲ್ಲಿ ಸಿಕ್ಕಾಕೊಂಡ್ಬಿದ್ದೀನಿ ದುಡ್ಡು ಕೊಡಿ ಅಂತ ಕೇಳಿದಕ್ಕೆ ಅವರು ಮೋಹನ್ ರಾಜ್ ಮುಖಾಂತರ ದುಡ್ಡನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ. 70 ಲಕ್ಷಕ್ಕೆ ಡೀಲ್ ಆಗಿತ್ತು ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. 30 ಲಕ್ಷ ಅಂತ ಹೇಳಿ ದರ್ಶನೇ ಬಾಯಿ ಬಿಟ್ಟಿದ್ದಾರೆ. ಇಲ್ಲಿ ಮೇನ್ ಆಗಿ ಐಟಿ ಎಂಟ್ರಿ ಆಗ್ತಿದೆ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಕಟ್ಟಿಲ್ಲ ಸರಿಯಾಗಿ. ಲಕ್ಷ ಹಣವನ್ನ ಇವ್ರು ಎಲ್ಲಿಂದ ತಂದ್ರು, ಯಾರಿಗೆ ಕೊಡ್ತಾ ಇದ್ರು, ಇನ್ಕಮ್ ಟ್ಯಾಕ್ಸ್ ಕಟ್ಟಿಲ್ಲ ಅಂತ ಬರುತ್ತೆ. ಸೊ ಈ ಕೇಸ್ ದರ್ಶನ್ಗೆ ಯಾವ ತರ ಮುಳುವಾಗ್ಬೋದು? ಖಂಡಿತವಾಗ್ಲೂ ಶರ್ಮಿತಾ, ಯಾವುದೇ ಒಬ್ಬ ವ್ಯಕ್ತಿಯ ಮನೆಯಲ್ಲಿ 2 ಲಕ್ಷಕ್ಕಿಂತಲೂ ಅಧಿಕವಾಗಿ ಯಾವುದೇ ಒಂದು ಹಾರ್ಡ್ ಕ್ಯಾಶ್ ಸಿಕ್ಕಂತ ವೇಳೆಯಲ್ಲಿ ಐಟಿ ಅಧಿಕಾರಿಗಳು ಅದನ್ನ ಪ್ರಶ್ನೆ ಮಾಡಬಹುದು ಅಥವಾ ಅದಕ್ಕೆ ಸೂಕ್ತ ದಾಖಲೆಗಳನ್ನು ಕೂಡ ಕೇಳಬಹುದು. ಈಗಾಗಲೇ ಪೊಲೀಸರು ಕೂಡ ಅಷ್ಟೇ ಯಾವುದೇ ಒಂದು ಪ್ರಕರಣದಲ್ಲಿ ಪೊಲೀಸರ ದಾಳಿಯ ಸಂದರ್ಭದಲ್ಲಿ ಕೂಡ ಅಷ್ಟೇ ಇದೇ ರೀತಿಯಾಗಿ 2 ಲಕ್ಷ 10 ಲಕ್ಷ 20 ಲಕ್ಷ ಮೇಲೆ ಏನಾದ್ರೂ ಸಿಕ್ಕಂತ ವೇಳೆಯಲ್ಲಿ ಸಾಮಾನ್ಯವಾಗಿ ಐಟಿ ಅಧಿಕಾರಿಗಳಿಗೆ ಒಂದು ಪತ್ರವನ್ನು ಬರೀತಾರೆ. ಅದೇ ನಿಟ್ಟಿನಲ್ಲಿ ನಟ ದರ್ಶನ್ ಅವರು ಕೂಡ ಅಷ್ಟೇ ಕೊಲೆ ಪ್ರಕರಣದಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಂತ ಸಂದರ್ಭದಲ್ಲಿ ದರ್ಶನ್ ಮನೆ ಮೇಲೆ ಕೂಡ ರೈಡ್ ಮಾಡ್ತಾರೆ. ಅಲ್ಲಿ 37,40,000 ಹಣ ಸಿಗುತ್ತೆ. ತದನಂತರ ವಿಜಯಲಕ್ಷ್ಮಿ ಹತ್ರನೂ ಕೂಡ ಅಷ್ಟೇ 3 ಲಕ್ಷ ಹಣವನ್ನು ತಗೊಂಡ್ ಬರ್ತಾರೆ. ಅದು ಕೂಡ ನಟ ದರ್ಶನ್ದು ಅಂತ ಹೇಳ್ತಾರೆ. ಜೊತೆಗೆ 30 ಲಕ್ಷ ಹಣವನ್ನು ಈಗಾಗಲೇ ಆರೋಪಿಗಳು ಕೂಡ ಅಷ್ಟೇ ಹಂಚಿರುವಂತದ್ದು ಕೂಡ ತನಿಖೆ ವೇಳೆಯಲ್ಲಿ ಬಯಲಾಗಿತ್ತು. ಎಲ್ಲಾ ಹಣವನ್ನು ಕೂಡ ಈಗಾಗಲೇ ಪೊಲೀಸರು ಜಪ್ತಿಯನ್ನ ಮಾಡ್ಕೊಂಡಿರುವಂತದ್ದು. ಇದುವರೆಗೂ ಕೂಡ ಅಷ್ಟೇ ಪ್ರಕರಣದಲ್ಲಿ 64 ಲಕ್ಷ ಸಮಥಿಂಗ್ ಹಣ ಸಿಕ್ಕಿರುವಂತದ್ದು. ಇನ್ನೂ ಕೂಡ ಅಷ್ಟೇ 5 ಲಕ್ಷ ಹಣವನ್ನು ಓರ್ವ ಆರೋಪಿಯಿಂದ ರಿಕವರಿ ಮಾಡಬೇಕಾಗಿದೆ. ಅದನ್ನು ಕೂಡ ಮಾಡಿಲ್ಲ. ಒಟ್ಟಾರೆಯಾಗಿ ಈಗ ಸಿಕ್ಕಿರುವಂತಹ ಹಣಕ್ಕೆ ಪ್ರತಿಯೊಂದಕ್ಕೂ ಕೂಡ ಅಷ್ಟೇ ದರ್ಶನ್ಗೆ ಸಂಬಂಧಪಟ್ಟಿದ್ದು ಅನ್ನುವಂಥದ್ದು ಈಗಾಗಲೇ ಆರೋಪಿಗಳು ಬಾಯ್ಬಿಟ್ಟಿದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ನಟ ದರ್ಶನ್ಗೆ ಆ ಒಂದು ಹಣಕ್ಕೆ ಆದಾಯ ತೆರಿಗೆ ಅಧಿಕಾರಿಗಳಿಗೆ ಲೆಕ್ಕ ಕೊಡಬೇಕಾಗಿರುತ್ತೆ. ಈಗಾಗಲೇ ಕಾಮಾಕ್ಷಿ ಪಾಳ್ಯ ಪೊಲೀಸರು ಕೂಡ ಅಷ್ಟೇ ಇನ್ಕಮ್ ಟ್ಯಾಕ್ಸ್ಗೆ ಪತ್ರವನ್ನ ಬರೆಯೋದಕ್ಕೂ ಕೂಡ ಎಲ್ಲಾ ರೀತಿಯಾದ ತಯಾರಿಗಳನ್ನ ಮಾಡ್ಕೊಂತಿದ್ದಾರೆ. ಒಂದ್ ವೇಳೆ ಇನ್ಕಮ್ ಟ್ಯಾಕ್ಸ್ಗೆ ಪತ್ರ ಬರೆದಂತ ಬಳಿಕ ನಟ ದರ್ಶನ್ಗೆ ನೋಟಿಸ್ ಅನ್ನ ಸರ್ವ್ ಮಾಡಲಾಗುತ್ತೆ. ಮನೆಯಲ್ಲಿ ಸಿಕ್ಕಂತ ಹಣಕ್ಕೆ ಇನ್ಕಮ್ ಟ್ಯಾಕ್ಸ್ ಪೇ ಮಾಡಿದಿರಾ ಇಲ್ವಾ ಅನ್ನುವಂಥದ್ದನ್ನು ಕೂಡ ಕೇಳ್ತಾರೆ. ಒಂದ್ ವೇಳೆ ಏನಾದ್ರೂ ಇಷ್ಟೊಂದು ಹಾರ್ಡ್ ಕ್ಯಾಶ್ ನಿಮಗೆ ಎಲ್ಲಿಂದ ಬಂತು ಅನ್ನುವಂಥದ್ದನ್ನು ಕೂಡ ಪ್ರಶ್ನೆ ಮಾಡ್ತಾರೆ. ಅದಕ್ಕೇನಾದ್ರೂ ಸೂಕ್ತವಾದಂತಹ ದಾಖಲಾತಿಗಳು ಕೊಟ್ಟಿಲ್ಲ ಅನ್ನೋ ಪಕ್ಷದಲ್ಲಿ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳು ಕೂಡ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಮುಂದಿನ ಒಂದು ಇನ್ವೆಸ್ಟಿಗೇಷನ್ ಅನ್ನು ಕೂಡ ಮಾಡ್ತಾರೆ. ಒಟ್ಟಿನಲ್ಲಿ ಈ ಸಂದರ್ಭದಲ್ಲಿ ಅಡ್ವಾನ್ಸ್ ರೂಪದಲ್ಲಿ ಪಡ್ಕೊಂಡಂತ ಹಣವನ್ನ ಕ್ಯಾಶ್ ರೂಪದಲ್ಲಿ ಮನೆಯಲ್ಲಿ ಇಟ್ಟಿದ್ರಾ ಅಥವಾ ಈ ಕೇಸಿಂದ ಬಚಾವ್ ಆಗಬೇಕು ಅಂತ ಹೇಳಿ ಶಾಸಕನ ಅತ್ಯಾಪ್ತನಿಂದ ತರಿಸ್ಕೊಂಡಿದ್ರಾ ಅನ್ನೋದೆಲ್ಲ ಗೊತ್ತಾಗುತ್ತೆ ವಿಚಾರಣೆ ವೇಳೆ. ಬಟ್ ಇಲ್ಲಿ ಹಣವನ್ನ ತಂದು ಕೊಟ್ನಲ್ಲ ಆ ವ್ಯಕ್ತಿ ಮೋಹನ್ ರಾಜ್ ಅಂತ, ಆತನನ್ನೇನಾದ್ರೂ ವಿಚಾರಣೆ ಕರೆಸುವಂತ ಚಾನ್ಸಸ್ ಅಫ್ಕೋರ್ಸ್ ಕರೆಸಲೇಬೇಕು. ಯಾವಾಗ ಕರೆಸ್ತಾರೆ? ಏನು ಕಳೆದ 2 ದಿನಗಳಿಂದಲೂ ಕೂಡ ಅಷ್ಟೇ ಸದ್ಯಕ್ಕೆ ಆ ಒಂದು ಮೋಹನ್ ರಾಜ್ನ ಬಗ್ಗೆ ಮಾಹಿತಿಯನ್ನು ಸಂಗ್ರಹ ಮಾಡ್ತಿರುವಂತದ್ದು. ಯಾಕಂದ್ರೆ ತನಿಖೆ ಸಂದರ್ಭದಲ್ಲಿ 40 ಲಕ್ಷ ಹಣವನ್ನ ನೀನು ಪಡ್ಕೊಂಡಿದ್ದಂತ ಉದ್ದೇಶವಾದ್ರು ಏನು ಅಂತ ಕೇಳಿದಂತ ಸಂದರ್ಭದಲ್ಲಿ ನಟ ದರ್ಶನ್ ಹೇಳಿರುವಂತದ್ದು ಏನು ಅಂತಂದ್ರೆ ಈ ಒಂದು ಪ್ರಕರಣದಲ್ಲಿ ಇನ್ನೂ ಕೂಡ ಒಂದಷ್ಟು ಜನ ಸಾಕ್ಷ್ಯಾಧಾರಗಳನ್ನ ಹೇಳೋದಕ್ಕೆ ಸಿದ್ಧವಾಗ್ತಿದ್ರೆ ಅದಕ್ಕೆ ಅವರಿಗೆ ಸಾಕ್ಷಿಗಳನ್ನ ಹೇಳಬೇಡಿ ಅಂತ ಹೇಳಿಬಿಟ್ಟು ನನ್ನ ಹಣವನ್ನ ತರಿಸ್ಕೊಂಡಿದ್ದೆ ಅನ್ನುವಂಥದ್ದು ಹೇಳಿದ್ರೆ. ಜೊತೆಗೆ ಮೋಹನ್ ರಾಜ್ ಎಂಬುವಂತ ವ್ಯಕ್ತಿಯ ನನ್ನ ಸ್ನೇಹಿತ ಅನ್ನುವಂಥದ್ದನ್ನು ಕೂಡ ಬಳಿಕ 40 ಲಕ್ಷ
ಓಕೆ, ಸಂಪರ್ಕ ಸರಿಯಾಗಿ ಸಾಧ್ಯವಾಗ್ತಿಲ್ಲ ಅನ್ಸುತ್ತೆ. ನಮ್ಮ ರಿಪೋರ್ಟರ್ ಮಂಜುವಾರಿ ಎಕ್ಸ್ಪ್ಲೇನ್ ಮಾಡ್ದಂಗೆ ಈ ಕೇಸಲ್ಲಿ ಸಾಕ್ಷ್ಯ ನಾಶಕ್ಕೆ ಅಂತೇಳಿ ಸುಮಾರು 70 ಲಕ್ಷದಷ್ಟು ಹಣವನ್ನ ದರ್ಶನ್ ಸಂಗ್ರಹ ಮಾಡಿಟ್ಟಿದ್ರು. ಅದರಲ್ಲಿ 30 ಲಕ್ಷ ಹಣವನ್ನ ಆಲ್ರೆಡಿ ಕೊಟ್ಬಿಟ್ಟಿದ್ರು. ಅವ್ರ ಮನೆಯಲ್ಲಿ 37 ಲಕ್ಷ ಸಿಕ್ಕಿದೆ. ಪತ್ನಿ ಮನೆಯಲ್ಲಿ ಅಂದ್ರೆ ವಿಜಯಲಕ್ಷ್ಮಿ ಇರುವಂತ ಅಪಾರ್ಟ್ಮೆಂಟ್ ನಲ್ಲಿ 3 ಲಕ್ಷ ಸಿಕ್ಕಿತ್ತು. ಅದನ್ನ ಪೊಲೀಸರಿಗೆ ತಂದು ಕೊಟ್ಟಿದ್ದಾರೆ. 37 ಲಕ್ಷವನ್ನು ಕೂಡ ಪೊಲೀಸರಿಗೆ ಸೀಸ್ ಮಾಡಿದ್ದಾರೆ. ಮೇಲ್ನೋಟಕ್ಕೆ ಇದು ಮೋಹನ್ ರಾಜ್ ತಂದು ಕೊಟ್ಟಿದ್ದು 40 ಲಕ್ಷ ಅಂತ ಹೇಳಲಾಗ್ತಾ ಇದೆ. ಯಾವ ಕಾರಣಕ್ಕೋಸ್ಕರ ತಂದು ಕೊಟ್ರು, ಸೊ ಅವರಿಗೆ ಈ ವಿಷಯ ಗೊತ್ತಿತ್ತಾ ಇಲ್ವಾ, ಅಥವಾ ನನಗೆ ಎಮರ್ಜೆನ್ಸಿ ದುಡ್ಡು ಬೇಕು ಅಂತ ಹೇಳಿ ಸಾಲ ಪಡ್ಕೊಂಡಿದ್ರ ದರ್ಶನ್, ಎಲ್ಲದ್ರ ಬಗ್ಗೆನೂ ಕೂಡ ವಿಚಾರಣೆ ಸಂದರ್ಭದಲ್ಲಿ ಪೊಲೀಸರು ಬಾಯಿ ಬಿಡಿಸ್ತಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಇದ್ರು ನಮ್ಮ ರಿಪೋರ್ಟರ್ ಮಂಜು ಆರ್ಯ. ಮಂಜು, ಪ್ಲೀಸ್ ಗೋ ಹೆಡ್. ಯಾಕಂದ್ರೆ ಸದ್ಯಕ್ಕೆ ಪೊಲೀಸರಿಗೆ ವಿಚಾರಣೆ ಸಂದರ್ಭದಲ್ಲಿ ನಟ ದರ್ಶನ್ ಹೇಳಿರುವಂತಹದ್ದು ಮೋಹನ್ ರಾಜ್ ನನಗೆ 40 ಲಕ್ಷ ಹಣವನ್ನ ಕೊಟ್ರು ಅಂತ ಹೇಳ್ಬಿಟ್ಟು. ಈ ಒಂದು ಕಾರಣಕ್ಕೋಸ್ಕರ ಮೋಹನ್ ರಾಜ್ಗೆ ನೋಟಿಸ್ ಅನ್ನ ಇಶ್ಯೂ ಮಾಡೋದಕ್ಕೆ ಪೊಲೀಸರು ಸಿದ್ಧತೆ ಮಾಡ್ಕೊಂಡ್ರೆ ಬಹುತೇಕ ಇವತ್ತು ಮಧ್ಯಾಹ್ನ ಅಥವಾ ಸಂಜೆ ವೇಳೆಗೆ ಆತನಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟು 40 ಲಕ್ಷ ಹಣವನ್ನ ನೀವು ಕೊಟ್ಟಿದ್ದು ಅಂತ ಆರೋಪಿ ಬಾಯ್ಬಿಟ್ಟಿದ್ರೆ ಅದಕ್ಕೂ ನಿಮಗೂ ಸಂಬಂಧ ಇದೆಯಾ, ಒಂದು ವೇಳೆ ನೀವು ಹಣವನ್ನ ಕೊಟ್ರೆ ಅಥವಾ ನಿಮ್ಮ ಹೆಸರನ್ನ ಯಾಕೆ ಆರೋಪಿಲಿ ಹೇಳಿದ್ರು ಅನ್ನೋದನ್ನ ಕೂಡ ಕೇಳ್ತಾರೆ. ಒಂದು ವೇಳೆ ಏನಾದ್ರೂ ಮೋಹನ್ ರಾಜ್ ಹೌದು ನಾನೇ 40 ಲಕ್ಷ ಹಣವನ್ನ ಕೊಟ್ಟಿದ್ದು ಅಂತ ಏನಾದ್ರೂ ಹೇಳದಂತ ವೇಳೆಯಲ್ಲಿ ಯಾವ ಒಂದು ಕಾರಣಕ್ಕೋಸ್ಕರ ಹಣ ಕೇಳಿದ್ರು ನಿಮ್ಮ ಬಳಿ, ಅಥವಾ ಈ ಒಂದು ಘಟನೆಯ ಬಗ್ಗೆ ನಿಮ್ಗೆ ಏನಾದ್ರೂ ಅವ್ರ ಮಾಹಿತಿಯನ್ನ ಕೊಟ್ಟಿದ್ರ, ಅಥವಾ ಈ ರೀತಿಯಂತಹ ಕೃತ್ಯಕ್ಕೆ ನಾನು ಬಳಸಬೇಕಾಗಿದೆ ಅನ್ನೋದ್ರ ಬಗ್ಗೆ ಏನಾದ್ರೂ ಹೇಳಿದ್ರ ಅನ್ನುವಂಥದ್ದನ್ನು ಕೂಡ ಕೇಳ್ತಾರೆ. ಆ ಒಂದು ಟೈಮ್ ನಲ್ಲಿ ಮೋಹನ್ ರಾಜ್ ಏನು ಹೇಳಿಕೆಯನ್ನು ಕೊಡ್ತಾರೆ ಅದನ್ನು ಕೂಡ ಅಷ್ಟೇ ದಾಖಲು ಮಾಡ್ಕೊಂತಾರೆ. ತದನಂತರ ಈಗಾಗಲೇ ಇನ್ಕಮ್ ಟ್ಯಾಕ್ಸ್ಗೂ ಕೂಡ ಈಗಾಗಲೇ ಲೆಟರ್ ಅನ್ನ ಬರೆಯೋದಕ್ಕೆ ಸಿದ್ಧತೆ ಮಾಡ್ಕೊತಾರೆ. ಇನ್ಕಮ್ ಟ್ಯಾಕ್ಸ್ ಅವರು ಕೂಡ ಅಷ್ಟೇ ನಟ ದರ್ಶನ್ ಅನ್ನ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿಯೂ ಕೂಡ ಅಷ್ಟೇ ಮೋಹನ್ ರಾಜ್ ಹೆಸರು ಹೇಳಿದಂತ ವೇಳೆಯಲ್ಲಿ ಮೋಹನ್ ರಾಜ್ಗೆ ಕೂಡ ನೋಟಿಸ್ ಅನ್ನ ಕೊಟ್ಟು ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳು ಕೂಡ ವಿಚಾರಣೆಯನ್ನ ಮಾಡ್ತಾರೆ. ಆ ಮೋಹನ್ ರಾಜ್ಗೆ 40 ಲಕ್ಷ ಎಲ್ಲಿಂದ ಬಂತು ಮತ್ತು ಅದಕ್ಕೇನಾದ್ರೂ ಟ್ಯಾಕ್ಸ್ ಪೇ ಮಾಡಿದಾರಾ ಇಲ್ವಾ ಅನ್ನುವಂಥದ್ದನ್ನು ಕೂಡ ವೆರಿಫೈ ಮಾಡ್ತಾರೆ. ಒಂದ್ ವೇಳೆ ಅದಕ್ಕೂ ಟ್ಯಾಕ್ಸ್ ಪೇ ಮಾಡಿಲ್ಲ ಅನ್ನೋ ಪಕ್ಷದಲ್ಲಿ ಮೋಹನ್ ರಾಜ್ ಮೇಲೇನು ಕೂಡ ಅಷ್ಟೇ ಐಟಿ ಅಧಿಕಾರಿಗಳು ಕೇಸ್ ದಾಖಲು ಮಾಡ್ಕೊಂಡು ಇನ್ವೆಸ್ಟಿಗೇಷನ್ ಅನ್ನು ಮುಂದುವರಿಸ್ತಾರೆ. ಎಲ್ಲೋ ಒಂದ್ ರೀತಿ ಈ ಒಂದು ಪ್ರಕರಣದಲ್ಲಿ ಯಾವ ರೀತಿಯಾಗಿ ಒಬ್ಬರಾದ ಮೇಲೆ ಒಬ್ಬರು ತಗಲಾಕೊಂತಿದ್ದಾರೆ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಇವರು ಕಾನೂನಿನ ಸಂಕಷ್ಟ ಎಲ್ಲರಿಗೂ ಕೂಡ ಎದುರಾಗುತ್ತೆ ಅನ್ನುವಂಥದ್ದು ಇದೆಲ್ಲದರ ಬೆಳವಣಿಗೆ ಮಧ್ಯೆ ಅನ್ಸುತ್ತೆ. ಶರ್ಮಿತಾ ಶೆಟ್ಟಿ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾತ್ರಿಯನ್ನ ಕಳೆದಿದೆ ಡಿ ಗ್ಯಾಂಗ್. ಪರಪ್ಪನ ಅಗ್ರಹಾರ ಜೈಲಲ್ಲಿ ಪವಿತ್ರ ಗೌಡ ಟೆನ್ಷನ್ ಅಲ್ಲಿ ಇದ್ದಾರಂತೆ. ಪವಿತ್ರ ಗೌಡಗೆ ಜೈಲಲ್ಲೂ ಡಿ ಬ್ಯಾರಕ್ ಕೊಠಡಿಯನ್ನ ನೀಡಲಾಗಿದೆ. ಡಿ ಅನ್ನೋ ಲಿಂಕ್ ನೋಡಿ, ಪವಿತ್ರ ಗೌಡ ಬಿಟ್ಟು ಹೋಗ್ತಿಲ್ಲ ಅಂತ ಅನ್ಸುತ್ತೆ. ಇವಾಗ ಜೈಲ್ ತನಕ ಬಂದಿದೆ ಆ ಲಿಂಕ್. ಪವಿತ್ರ ಗೌಡಗೆ ಜೈಲಲ್ಲೂ ಡಿ ಬ್ಯಾರಕ್ ಕೊಠಡಿಯನ್ನೇ ಕೊಟ್ಟಿರೋದು. ಜೈಲಿನ ಕ್ವಾರಂಟೈನ್ಗೆ ಉಳಿದಂತ ಆರೋಪಿಗಳನ್ನ ಶಿಫ್ಟ್ ಮಾಡಲಾಗಿತ್ತು. ಇವತ್ತು ಎಲ್ಲ ಆರೋಪಿಗಳಿಗೆ ವಿಚಾರಣಾಧೀನ ಖೈದಿ ನಂಬರ್ ಅನ್ನ ನೀಡಲಾಗುತ್ತೆ. ಇನ್ನು ಪವಿತ್ರ ಗೌಡ ಆಕ್ಟಿವಿಟೀಸ್ ಏನೇನಿದೆ ಜೈಲಲ್ಲಿ ನೋಡ್ತಾ ಹೋಗೋದಾದ್ರೆ ನಾವು ಕಾಫಿ ಕುಡಿದು ಅದಾದ್ಮೇಲೆ ನ್ಯೂಸ್ ಪೇಪರ್ ಅನ್ನ ಓದಿದಾರಂತೆ. ಅವ್ರ ಸ್ಟೋರಿ ಅಫ್ಕೋರ್ಸ್ ನ್ಯೂಸ್ ಪೇಪರ್ ಅಲ್ಲಿ ಬಂದಿದೆ, ಅದ್ರ ಬಗ್ಗೆನೂ ಕೂಡ ಅವ್ರು ಗಮನ ಹರಿಸುತ್ತಾರೆ, ಓದಿರ್ತಾರೆ ಡೀಟೇಲ್ ಆಗಿ ಏನೆಲ್ಲ ಆಗಿದೆ ಅಂತ ಹೇಳಿ. ಕೊಲೆ ಕೇಸಲ್ಲಿ 4 ಜನ ಆರೋಪಿಗಳನ್ನ ಹೊರತುಪಡಿಸಿ ಉಳಿದವರು ಜೈಲು ಪಾಲಾಗಿದ್ದಾರೆ. ಒಂದು ರಾತ್ರಿಯನ್ನ ಕಳೆದಿದ್ದೂ ಆಗಿದೆ ಜೈಲಲ್ಲಿ. ವೆಲ್ಕಮ್ ಬ್ಯಾಕ್. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮತ್ತೆ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ ದರ್ಶನ್ ಸೇರಿದಂತೆ 4 ಆರೋಪಿಗಳನ್ನ. ಇನ್ನು ಉಳಿದಂತ ಆರೋಪಿಗಳನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಪವಿತ್ರ ಗೌಡ ಒಂದ್ ಕಡೆ ಟೆನ್ಷನ್ ಅಲ್ಲಿದ್ರೆ ದರ್ಶನ್ ವಿಷಯವಾಗಿ ಹಣದ ಮೂಲ ಪತ್ತೆಗಾಗಿ ಪೊಲೀಸರು ಮತ್ತಷ್ಟು ತನಿಖೆಯನ್ನ ನಡೆಸ್ತಾರೆ. ಈ ಕೇಸ್ ಅಂದ್ರೆ ಈ ಕೊಲೆ ಕೇಸ್ನಲ್ಲಿ ಡೀಲ್ಗೋಸ್ಕರನೇ 70 ಲಕ್ಷ ಹಣವನ್ನ ಬಳಕೆ ಮಾಡಿರೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಅದರಲ್ಲಿ 30 ಲಕ್ಷ ನಾನೇ ಕೊಟ್ಟಿದ್ದೀನಿ ಅಂತ ದರ್ಶನ್ನೇ ವಿಚಾರಣೆ ಸಂದರ್ಭದಲ್ಲಿ ಒಪ್ಕೊಂಡಿದ್ದಾರೆ. ಇನ್ನು ಉಳಿದಂತ ಹಣ 40 ಲಕ್ಷ ಎಲ್ಲಿಂದ ಬಂತು, ಯಾರು ತಂದು ಕೊಟ್ರು, ಅದು ಸಿನಿಮಾ ಅಡ್ವಾನ್ಸ್ ರೂಪದಲ್ಲಿ ಪಡ್ಕೊಂಡಿದ್ದಂಥ ಹಣನ ಅದಕ್ಕೆ ಟ್ಯಾಕ್ಸ್ ಕಟ್ಟಿದಾರಾ ಇಲ್ವಾ, ಅಥವಾ ಈ ಕೊಲೆ ಆದಮೇಲೆ ಡೀಲ್ ಮಾಡೋದಕ್ಕೆ ಅಂದರೆ ಈ ತನ್ನ ಹೆಸರು ಬರಬಾರ್ದು, ಏನೋ ಒಂದು ಕೇಸಲ್ಲಿ ನಾವು ಕೊಲೆ ಮಾಡಿಬಿಟ್ವಿ ಅಂತ ಹೇಳಿ ಸರೆಂಡರ್ ಆಗೋದಕ್ಕೆ ಯಾರ್ಯಾರಿಗೆ ಎಷ್ಟೆಷ್ಟು ದುಡ್ಡು ಅಂತ ಹೇಳಿ ಡೀಲ್ ಮಾಡಲಾಗಿತ್ತು ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ತನಿಖೆಗೆ ಇಳಿದಿದ್ದಾರೆ. ದರ್ಶನ್ ಪರವಾಗಿ ವಾದವನ್ನ ಮಂಡಿಸಲಿದ್ದಾರೆ ಸಿವಿ ನಾಗೇಶ್. ಜಾಮೀನು ಅರ್ಜಿ ಸಲ್ಲಿಕೆ ಬಳಿಕ ವಾದ ಮಂಡನೆಯಾಗುತ್ತೆ. ಸೋಮವಾರ ದರ್ಶನ್ ಜಾಮೀನು ಅರ್ಜಿ ಸಲ್ಲಿಕೆ ಆಗುವಂತ ಸಾಧ್ಯತೆಗಳಿದೆ. ಅರ್ಜಿ ಸಲ್ಲಿಕೆಯನ್ನ ಮಾಡ್ತಾರೆ ದರ್ಶನ್ ಪರ ವಕೀಲರು. ಜಾಮೀನು ಅರ್ಜಿ ಸಲ್ಲಿಕೆ ಆದ್ಮೇಲೆ ವಾದ ಮಂಡನೆ ಬರುತ್ತೆ ಪೀಠದ ಮುಂದೆ. ದರ್ಶನ್ ಪರ ವಾದವನ್ನ ಮಂಡಿಸಲಿದ್ದಾರೆ ಸಿವಿ ನಾಗೇಶ್. ಆಲ್ರೆಡಿ ವಿಜಯಲಕ್ಷ್ಮಿ ಅವರು ಸಿವಿ ನಾಗೇಶ್ ಹತ್ರ ಮಾತಾಡಿದ್ದಾರೆ. ತನ್ನ ಗಂಡನನ್ನ ಹಿಂಗಾದ್ರೂ ಮಾಡಿ ಈ ಕೊಲೆ ಕೇಸಿಂದ ಜಾಮೀನು ಕೊಡಿಸಿ ಹೊರಗಡೆ ಕರ್ಕೊಂಬನ್ನಿ ಅಂತ ಹೇಳಿ ಮನವಿ ಮಾಡ್ಕೊಂಡಿದ್ದಾರೆ. ಸುಮಾರು 1 ಗಂಟೆ ಕಾಲ ಏನೋ ಮೊನ್ನೆ ಅವ್ರ ಮನೆಗೆ ಹೋಗಿ ಸಿವಿ ನಾಗೇಶ್ ಹತ್ರ ವಿಜಯಲಕ್ಷ್ಮಿ ಮಾತಾಡಿದ್ರು ಅಂತೆಲ್ಲ ಸುದ್ದಿ ಇತ್ತು. ಮತ್ತೆ ಸಿವಿ ನಾಗೇಶ್ ಫೇಮಸ್ ಅಡ್ವೊಕೇಟ್. ಗಣ್ಯಾತಿ ಗಣ್ಯರು ಈ ತರ ಜೈಲು ಪಾಲಾದಂತ ಸಂದರ್ಭದಲ್ಲಿ ಅವರಿಗೆ ಜಾಮೀನು ಕೊಡಿಸಿದ ಒಂದು ಹಿರಿಮೆ ಸಿವಿ ನಾಗೇಶ್ ಅವ್ರಿಗಿದೆ. ಹಾಗಾಗಿ ವಿಜಯಲಕ್ಷ್ಮಿ ಅವರು ಸಿವಿ ನಾಗೇಶ್ ಮೊರೆ ಹೋಗಿದ್ರು, ಜಾಮೀನು ಹೆಂಗಾದ್ರೂ ಮಾಡಿ ಕೊಡಿಸಿ ಅಂತ. ಸ್ವಲ್ಪ ದಿನ ತಡೀರಿ ಅಂತಾನೂ ಕೂಡ ಅವರೊಂದು ಆಶ್ವಾಸನೆಯನ್ನು ಕೊಟ್ಟಿದ್ರಂತೆ ವಿಜಯಲಕ್ಷ್ಮಿ ಹೋದಂತ ಟೈಮ್ನಲ್ಲಿ.
ಈಗ ಕಸ್ಟಡಿ ಅಂತ್ಯ ಆಗುತ್ತೆ, ಅದಾದ್ಮೇಲೆ ಜಾಮೀನು ಅರ್ಜಿ ಕೋರಿ ಇವರು ಕೋರ್ಟ್ ಮೊರೆ ಹೋಗೋಣ ಅಂತ ಹೇಳಿ ಪ್ಲಾನ್ ಮಾಡಿದ್ದಾರೆ. ಸೊ ಅದ್ರ ಪ್ರಕಾರ ಸೋಮವಾರ ದರ್ಶನ್ ಜಾಮೀನು ಕೋರಿ ಅರ್ಜಿಯನ್ನು ಹಾಕ್ತಾರೆ, ಅಂದ್ರೆ ಅವ್ರ ಪರ ವಕೀಲರು ಹಾಕ್ತಾರೆ. ಸೊ ಅರ್ಜಿ ವಿಚಾರಣೆ ಯಾವಾಗ ಬರುತ್ತೆ, ಸೊ ಆವಾಗ ವಾದ ಮಂಡನೆಯನ್ನ ಸಿ.ವಿ. ನಾಗೇಶ್ ಮಾಡ್ತಾರೆ. ಕಂದಾಯ ಸಚಿವರ ಸ್ವಕ್ಷೇತ್ರದಲ್ಲೇ ಸರ್ಕಾರಿ ಭೂಮಿ ಗುಳುಂ ಮಾಡಿರುವಂತ ಆರೋಪ ಕೇಳಿಬಂದಿದೆ. ಬ್ಯಾಟರಾಯನಪುರ ಕ್ಷೇತ್ರದಲ್ಲಿ ಅಕ್ರಮ ಬಯಲಿಗೆ ಬಂದಿದೆ. ಒಟ್ಟು 13 ಎಕರೆ ಸರ್ಕಾರಿ ಭೂಮಿ ಅಕ್ರಮವಾಗಿ ಪರಭಾರೆಯನ್ನ ಮಾಡಲಾಗಿದೆ. ಕಟಗೇನಹಳ್ಳಿಯ ಸರ್ವೆ ನಂಬರ್ 28ರಲ್ಲಿನ ಭೂಮಿ ನಕಲಿ ದಾಖಲೆ ಸೃಷ್ಟಿ ಮಾಡಿ ಖಾಸಗಿಯವರಿಗೆ ಪರಭಾರೆ ಮಾಡಲಾಗಿದೆಯಂತೆ. ಸಾವಿರಾರು ಕೋಟಿ ಬೆಲೆ ಬಾಳುವಂತ 13 ಎಕರೆ ಜಮೀನು ಪರಭಾರೆ ಮಾಡಿರೋದು ಮತ್ಯಾರೂ ಅಲ್ಲ, 4 ಜನ ಕೆಎಎಸ್ ಅಧಿಕಾರಿಗಳು. ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆದೇಶಿಸಿದ್ರು ಕೂಡ ಇಲ್ಲಿ ತನಕ ಕ್ರಮ ಆಗಿಲ್ಲ. ಯಾಕೆ? ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳೇ ಆದೇಶವನ್ನು ಕೊಟ್ಟಿದ್ದಾರೆ. ಪರಭಾರೆ ಮಾಡಿದಂತ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ವಿರುದ್ಧ ಕ್ರಮ ಆಗಬೇಕು ಅಂತ ಹೇಳಿ ಈ ಆದೇಶಕ್ಕೂ ಡೋಂಟ್ ಕೇರ್ ಅನ್ನೋ ಪರಿಸ್ಥಿತಿ. ಇವತ್ತು ನಿನ್ನೆ ಎಲ್ಲ ಆದೇಶ ಮಾಡಿರೋದು. ಆದೇಶ ನೀಡಿ 5 ತಿಂಗಳಾಗಿದೆ. 5 ತಿಂಗಳಾದ್ರೂ ಕೂಡ ಈವರೆಗೂ ಕ್ರಮ ಆಗಿಲ್ಲ. ಸರ್ವೆ ನಂಬರ್ 28ರಲ್ಲಿನ 62 ಎಕರೆ ಸರ್ಕಾರಿ ಗೋಮಾಳ, ಈ ಪೈಕಿ 13.07 ಎಕರೆ ಭೂಮಿ ಅಕ್ರಮವಾಗಿ ಪರಭಾರೆ ಮಾಡಿದ್ದಾರೆ. ಈ ಭೂಮಿಯನ್ನ ಯಾತಕ್ಕೋಸ್ಕರ ಮೀಸಲಿಟ್ಟಿದ್ರು ಅಂದ್ರೆ ಶಾಲೆ, ಆಟದ ಮೈದಾನ, ಸ್ಮಶಾನಕ್ಕೆ. ಈ ಜಮೀನನ್ನ ಖಾಸಗಿ ವ್ಯಕ್ತಿಗಳಿಗೆ ಕ್ರಮವಾಗಿ ಪರಭಾರೆ ಮಾಡಲಾಗಿದೆಯಂತೆ. ಪ್ರಾದೇಶಿಕ ಆಯುಕ್ತರು ನಡೆಸಿದಂತಹ ವಿಚಾರಣೆಯಲ್ಲಿ ಇದು ದೃಢಪಟ್ಟಿದೆ. ಅಕ್ರಮ ಬಯಲಿಗೆ ಬಂದಿದೆ. ಬೇಲಿಯೇ ಇದ್ದು ಹೊಲ ಮೈದ್ರೆ ಕತೆ ಏನು? ಅಧಿಕಾರಿಗಳ ಕತೆ ಹಂಗೆ ಆಗಿದೆ. ಸರ್ಕಾರಿ ಭೂಮಿ ರಕ್ಷಣೆಗೆ ಅಧಿಕಾರಿಗಳು ಇರಬೇಕು. ಖಾಸಗಿಯವರು ಅಥವಾ ಜನಸಾಮಾನ್ಯರು ಸರ್ಕಾರಿ ಭೂಮಿಯನ್ನ ಗುಳುಂ ಮಾಡಿದ್ರೆ, ಅಲ್ಲಿ ಅತಿಕ್ರಮಣ ಪ್ರವೇಶ ಮಾಡಿದ್ರೆ ಇದು ಸರ್ಕಾರಿ ಸ್ವತ್ತು, ನಾವಿದನ್ನು ಬಿಟ್ಕೊಡೋದಿಲ್ಲ ಅಂತ ರಕ್ಷಣೆಗೆ ನಿಲ್ಲಬೇಕು. ಆದರೆ 4 ಜನ ಕೆಎಸ್ ಅಧಿಕಾರಿಗಳು ಸರ್ಕಾರಿ ಗೋಮಾಳವನ್ನೇ ಗುಳುಂ ಮಾಡಿದ್ದಾರೆ. ಇನ್ನು ಕಂದಾಯ ಇಲಾಖೆಯಲ್ಲಿ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿದೆ. ಕಂದಾಯ ಸಚಿವರ ಕ್ಷೇತ್ರದಲ್ಲೇ ಹಗರಣ ನಡೆದಿರೋದು. ಈ ಬಗ್ಗೆ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಆರೋಪವನ್ನ ಮಾಡಿದ್ದಾರೆ. ಕಂದಾಯ ಸಚಿವರ ಕ್ಷೇತ್ರದಲ್ಲೇ ಭೂ ಹಗರಣ ಆಗಿದೆ. 2 ಸಚಿವರು ಜಮೀನು ನುಂಗೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಸೂಕ್ತ ಕ್ರಮ ಇಲ್ಲಿ ಆಗಬೇಕು ಅಂತ ಹೇಳಿ ಬಿಜೆಪಿ ಶಾಸಕ ಯತ್ನಾಳ್ ಆಗ್ರಹವನ್ನ ಮಾಡಿದ್ದಾರೆ. ಮೇಲೆ ಒಂದು ಕಡೆಯಿಂದ ತಗೋತಾರೆ, ಇನ್ನೊಂದು ಕಡೆಯಿಂದ ಕೊಡುವಂಥ ವ್ಯವಸ್ಥೆ. ಅದ್ರ ಜೊತೆಗೆ ವ್ಯಾಪಕ ಭ್ರಷ್ಟಾಚಾರ ಇವತ್ತು ಎಲ್ಲ ಮಂತ್ರಿಗಳು ಮಾಡ್ಲಕತ್ತಾರೆ. ನಿನ್ನೆ ಬೆಂಗಳೂರಿನಲ್ಲಿ ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಬೇನಾಮಿಯಾಗಿ 2 ಮಂತ್ರಿಗಳು ಇವತ್ತು ಆ ಆಸ್ತಿಯನ್ನು ಯಾರು ಕಂದಾಯ ಮಂತ್ರಿಗಳ ವಿಧಾನಸಭಾ ಕ್ಷೇತ್ರದಲ್ಲೇ ಸುಮಾರು 13 ಎಕರೆ ಮತ್ತು 7 ಎಕರೆ ಖರಾಬ ತಳಿಯನ್ನು ಸುಮಾರು 20 ಎಕರೆ ಜಮೀನನ್ನು 2 ಮಂತ್ರಿಗಳ ನೇತೃತ್ವದಲ್ಲಿ ಇವತ್ತು ಎಲ್ಲ ಅಕ್ರಮ ಕಾನೂನು ಇದನ್ನು ಮಾಡಿ ಇವತ್ತು ಕಾಗದ ಪತ್ರಗಳನ್ನು ರೆಡಿ ಮಾಡಿ ಇವತ್ತು ಇದು ಏನದ ಅದನ್ನು ಜಮೀನನ್ನು ಕಬಳಿಸಿದ್ದಾರೆ. ಸಕ್ಕರೆ ಏನು ಮಂತ್ರಿ ಅದಾರಲ್ಲ ಅವ್ರದ್ದು ಒಂದು ದೊಡ್ಡ ಭ್ರಷ್ಟಾಚಾರ ಇಟ್ಟರಲ್ಲಿ ಹೊರಗೆ ಬರ್ತದೆ. ಅಂದರೆ ಇವರು ಎಲ್ಲ ಮಂತ್ರಿಗಳು ಲೂಟಿ ಮಾಡ್ಲಿಕ್ಕೆ ನಿಂತಿದ್ದಾರೆ. ಗ್ಯಾರಂಟಿ ಕೊಟ್ಟಿದ್ದರಿಂದ ಅವ್ರಿಗೆ ಡೆವಲಪ್ಮೆಂಟ್ ಅಂತೂ ಏನು. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ. 13 ಎಕರೆ ಅಂದ್ರೆ ಚಿನ್ನದಷ್ಟು ಬೆಲೆ ಇರುತ್ತೆ, ಅದಕ್ಕೆ ಕೋಟಿ ಕೋಟಿ ಬೆಲೆ ಬಾಳುತ್ತೆ ಈ ಜಾಗ. ಅದರಲ್ಲೂ 4 ಜನ ಅಧಿಕಾರಿಗಳೇ ಸೇರ್ಕೊಂಡು ಇದನ್ನು ಗುಳುಂ ಮಾಡಿದ್ದಾರೆ. 5 ತಿಂಗಳ ಹಿಂದೆ ಆದೇಶ ಆಗಿದೆ. ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳ ಆದೇಶ ಹೊರಡಿಸಿದ್ದಾರೆ. ಇಷ್ಟೆಲ್ಲ ಆದ್ರೂ ಕ್ರಮ ಯಾಕಾಗಿಲ್ಲ? ಎಲ್ಲೋ ಒಂದ್ ಕಡೆ ಸರ್ಕಾರ ಕೂಡ ಏನಾದ್ರೂ ಭಾಗಿಯಾಗಿದೆಯೋ ಅನ್ನೋ ಪ್ರಶ್ನೆ ಈಗ ಉದ್ಭವ ಆಗಿರುವಂತದ್ದು. ಯಾಕಂದ್ರೆ ಈಗಾಗಲೇ ಅಧಿಕಾರಿಗಳು ಭಾಗಿಯಾಗಿದ್ದಾರೆ. ಅದ್ರ ಬಗ್ಗೆ ಸಂಬಂಧಪಟ್ಟ ಏನೋ ಇಲಾಖೆಯ ಕಾರ್ಯದರ್ಶಿಗಳು ಈಗಾಗಲೇ ಪತ್ರವನ್ನು ಕೂಡ ಬರೆದಿದ್ದಾರೆ. ಮತ್ತೆ ಕ್ರಮಕ್ಕೆ ಸೂಚನೆಯನ್ನು ಕೊಟ್ಟು ಸುಮಾರು 5 ತಿಂಗಳು ಕಳ್ತಾ ಇದೆ. ಆದ್ರೂ ಕೂಡ ಇನ್ನು ಕೂಡ ಆ ಅಧಿಕಾರಿಗಳ ವಿರುದ್ಧವಾಗಿ ಕ್ರಮವನ್ನು ಕೈಗೊಳ್ಳುವಂತ ನಿಟ್ಟಿನಲ್ಲಿ ಮುಂದಾಗಿಲ್ಲ. ಈಗ ಒಂದು ಸಬೂಬನ್ನ ಕೊಡ್ತಾ ಇದ್ದಾರೆ ಕಂದಾಯ ಸಚಿವ ಕೃಷ್ಣಬೈರೇಗೌಡರು. ಅಂದ್ರೆ ಹಿಂದೆ ಆಗದಂತ ಸರ್ಕಾರದಲ್ಲಿ ಈ ರೀತಿಯಾದಂತ ಅಕ್ರಮ ಆಗಿರುವಂತದ್ದು. ಆದ್ರೆ ಈಗ ನಮ್ಮ ಮೇಲೆ ಏನೋ ಒಂದ್ ರೀತಿ
ತಪ್ಪು ಹೊರಿಸುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಅದೇನೇ ಇದ್ರೂ ಕೂಡ ಈಗ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಅಕ್ರಮ ಆಗಿದೆ, ಸಾರ್ವಜನಿಕ ವಲಯದಲ್ಲೂ ಕೂಡ ಚರ್ಚೆ ಕೂಡ ಆಗ್ತಾ ಇರುವಂತದ್ದು. ಅದ್ರ ಜೊತೆಗೆ ಸ್ವತಃ ಕಂದಾಯ ಸಚಿವರ ಕ್ಷೇತ್ರದಲ್ಲೇ ಈ ಒಂದು ದೊಡ್ಡ ಹಗರಣ ನಡೆದಿರುವಂತದ್ದು. ಮತ್ತೆ ಈಗಾಗಲೇ ಪ್ರತಿಪಕ್ಷ ನಾಯಕರು ಕೂಡ ದೊಡ್ಡ ಮಟ್ಟದಲ್ಲಿ ಪ್ರಶ್ನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ವ್ಯಾಪಕವಾಗಿ ಸರ್ಕಾರ ಕೂಡ ಭ್ರಷ್ಟಾಚಾರದಲ್ಲಿ ತೊಡ್ಕೊಳ್ತಾ ಇದೆ ಅನ್ನುವಂಥದ್ದು. ಇಷ್ಟಾದ್ರೂ ಕೂಡ ಮುಖ್ಯಮಂತ್ರಿಗಳಾಗಿರ್ಬೋದು ಮತ್ತೆ ಸಂಬಂಧಪಟ್ಟಂತ ಸಚಿವರಾಗಲೇ ಆಗಿರ್ಬೋದು ಇನ್ನೂ ಕೂಡ ಆ ಅಧಿಕಾರಿಗಳ ವಿರುದ್ಧವಾಗಿ ಕ್ರಮವನ್ನ ಕೈಗೊಳ್ಳುವಂತ ನಿಟ್ಟಿನಲ್ಲಿ ಮುಂದಾಗಿಲ್ಲ. ಅದ್ರ ಜೊತೆಗೆ ಈಗಾಗಲೇ ಏನು ಭೂಮಿ ಅಕ್ರಮ ಆಗಿದೆ ಆ ಒಂದು ಭೂಮಿಯನ್ನ ವಶಕ್ಕೆ ತೆಗೆದುಕೊಳ್ಳೋದ್ರ ಮುಖಾಂತರವಾಗಿ ಅಲ್ಲಿ ಕಾಂಪೌಂಡ್ ಹಾಕುವಂತದ್ದು ಮತ್ತೆ ಆ ಭೂಮಿಯನ್ನ ಈಗ ವಶಕ್ಕೆ ತೆಗೆದುಕೊಂಡು ಒಂದು ರೀತಿ ಅಲ್ಲಿ ಅಭಿವೃದ್ಧಿ ಮಾಡುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಮುಂದಾಗಿರುವಂತದ್ದು. ಶರ್ಮಿತಾ. ಫೈನ್, ಥ್ಯಾಂಕ್ ಯು ಕೃಷ್ಣ ತಮ್ಮ ಇನ್ಫಾರ್ಮೇಶನ್ಗೆ. ತನಿಖೆ ಮಾಡಿದಂತ ಟೈಮ್ನಲ್ಲಿ ಸುಮಾರು 13 ಎಕರೆಯಷ್ಟು ಜಾಗವನ್ನ ಪರಭಾರೆ ಮಾಡಿರೋದು ಅಧಿಕಾರಿಗಳೇ ಸೇರ್ಕೊಂಡು ಅಂತ ಗೊತ್ತಾಗಿದೆ. ಕಾನೂನಿನ ರೀತಿಯಲ್ಲಿ ಕ್ರಮನೂ ಆಗಬೇಕು ಅಂತ ಹೇಳಿ ಇಲ್ಲಿ ಆದೇಶವನ್ನ ಕೊಟ್ಟಿದ್ರು ಕೂಡ 5 ತಿಂಗಳಾದ್ರೂ ಕೂಡ ಕ್ರಮ ಯಾಕೆ ಆಗಿಲ್ಲ ಅಂತ ಬಂದಾಗ ಸರ್ಕಾರನೂ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದೆಯಾ? ಎತ್ತಾಳ್ ಅವರು ಆರೋಪ ಮಾಡ್ತಿದ್ರು 13 ಎಕರೆ ಮತ್ತೆ ಖರಾಬ್ ಜಾಗ ಸೇರಿಸಿ ಅದೊಂದು 7 ಎಕರೆ ಇದೆ, ಅಲ್ಲಿ 20 ಎಕರೆ ಆಗುತ್ತೆ. ಇಬ್ರು ಸಚಿವರು ಅದನ್ನ ನುಂಗಿದ್ದಾರೆ, ಅವ್ರಿಗೂ ಅದರಲ್ಲಿ ಪಾಲಿದೆ. ಕೃಷ್ಣ ಬೈರೇಗೌಡರು ಜೊತೆಗೆ ಮತ್ತೊಬ್ಬ ಸಚಿವರ ಇನ್ವಾಲ್ವ್ಮೆಂಟ್ ಕೂಡ ಇದರಲ್ಲಿ ಇದೆ ಅಂತ ಹೇಳಿ ಯತ್ನಾಳ್ ಅವರು ಹೇಳಿದ್ದಾರೆ, ಆರೋಪ ಮಾಡಿದ್ದಾರೆ. ಏನಿದು ಹಗರಣ, ಅದ್ರ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಾದ್ರೆ ಇದು ಬ್ಯಾಟ್ರಾಯನಪುರ ಬಳಿ ಸರ್ಕಾರಿ ಭೂಮಿ ಇದೆ. 62 ಎಕರೆಯಲ್ಲಿ 13 ಎಕರೆ ಶಾಲೆ, ಮೈದಾನ, ಸ್ಮಶಾನಕ್ಕೆ ಅಂತ ಹೇಳಿ ಮೀಸಲಿಡಲಾಗಿತ್ತು. ಕಟ್ಗೇನಹಳ್ಳಿ ಸರ್ವೆ ನಂಬರ್ 28 ಅಲ್ಲಿರೋದು 62 ಎಕರೆ ಭೂಮಿ. ಆದರೆ ಇದೇ ಜಮೀನು 13 ಎಕರೆ ಪರ್ಟಿಕ್ಯುಲರ್ ಆಗಿ ಜಮೀನೇನಿದೆ ಅದನ್ನ ಖಾಸಗಿ ವ್ಯಕ್ತಿಗಳಿಗೆ ಪರಭಾರೆ ಮಾಡಲಾಗಿದೆ ಅನ್ನೋ ಆರೋಪ. ಸಚಿವರಿಗೆ ದೂರು ಕೊಟ್ಟಿದ್ದು ಮತ್ತಾರೂ ಅಲ್ಲ, ಕಟ್ಗೇನಹಳ್ಳಿ ಗ್ರಾಮಸ್ಥರೇ. ಈ ಬಗ್ಗೆ ತನಿಖೆಗೆ ಅಧಿಕಾರಿಗಳಿಗೆ ಕಂದಾಯ ಸಚಿವರು ಪತ್ರ ಬರೀತಾರೆ. ಯಾವಾಗ ಬರೆದಿರ್ತಾರೆ ಅಂದ್ರೆ 2023 ಜುಲೈ 3ನೇ ತಾರೀಕು ಪತ್ರವನ್ನು ಬರೆದಿರ್ತಾರೆ. ತನಿಖೆಯಲ್ಲಿ ಅಕ್ರಮ ಎಲ್ಲ ಆಗಿದೆ ಅನ್ನೋದು ಕನ್ಫರ್ಮ್ ಆಗಿರುತ್ತೆ. ಸೊ ಇದೇ ವಿಷಯವಾಗಿ ಕ್ರಮಕ್ಕೂ ಕೂಡ ಆಗ್ರಹ ಆಗಿತ್ತು. 5 ತಿಂಗಳಾದ್ರೂ ಕೂಡ ಕ್ರಮ ಆಗಿಲ್ಲ. ಇದೇ ವಿಚಾರವಾಗಿ ಮಾತನಾಡೋದಕ್ಕೆ ಬಿಜೆಪಿ MLC ಆಗಿರುವಂತ ರವಿಕುಮಾರ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರವಿಕುಮಾರ್ ಅವರೇ, 15 ಅಧಿಕಾರಿಗಳ ವಿರುದ್ಧ FIR ದಾಖಲಾಗಬೇಕು ಅಂತೆಲ್ಲ ಸೂಚನೆ ಆಗಿದೆ, ಕ್ರಮನೂ ಆಗಬೇಕು ಅಂತಾಗಿದೆ. ಪ್ರಮುಖವಾಗಿ 4 ಜನ KS ಅಧಿಕಾರಿಗಳು ಕಂದಾಯ ಸಚಿವರ ಸ್ವಕ್ಷೇತ್ರದಲ್ಲಿ ಹಿಂಗಾದ್ರೆ ಹೆಂಗೆ? ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರಿದ್ದಾರೆ, ಹೌದು. ಮುಖ್ಯಮಂತ್ರಿಗಳು ಹಣಕಾಸು ಸಚಿವರಿದ್ದಾರೆ. ಈ ಸರ್ಕಾರಕ್ಕೆ ಏನಾಗಿದೆ ಅಂತ ಹೇಳಿದ್ರೆ, ಸರ್ಕಾರದ ಖಜಾನೆ ಖಾಲಿಯಾಗಿ ಸರ್ಕಾರಿ ಭೂಮಿಗಳನ್ನ ಖಾಸಗಿ ವ್ಯಕ್ತಿಗಳಿಗೆ ಮಾರಾಟ ಮಾಡ್ತಕ್ಕಂತ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಅದಷ್ಟೇ ಅಲ್ಲದೇನೆ ಟ್ಯಾಕ್ಸ್ ಗಳನ್ನ ಹೆಚ್ಚು ಮಾಡೋದು, ಡೀಸೆಲ್ ಪೆಟ್ರೋಲ್ ಅನ್ನ ಹೆಚ್ಚು ಮಾಡೋದು, ಇದ್ರ ಜೊತೆನಲ್ಲಿ ಅದು ಸಾಕಾಗ್ದೇನೆ ಈಗ ಸರ್ಕಾರಿ ಜಮೀನುಗಳನ್ನ ಖಾಸಗಿ ವ್ಯಕ್ತಿಗಳಿಗೆ ಮಾರಾಟ ಮಾಡ್ತಕ್ಕಂತ ಕೆಲಸವನ್ನ ಮಾಡಿದ್ದಾರೆ. ಅದು ಯಾವ ಜಮೀನನ್ನ? ಸ್ಕೂಲಿಗೆ ಕೊಡ್ತಕ್ಕಂತ, ಆಟದ ಮೈದಾನಕ್ಕೆ ಸಂಬಂಧಪಟ್ಟಂತ, ಸ್ಕೂಲು ಕಾಲೇಜಿಗೆ ಸಂಬಂಧಪಟ್ಟಂತ ಜಮೀನನ್ನು ಕೂಡ ಖಾಸಗಿ ವ್ಯಕ್ತಿಗಳಿಗೆ ಮಾರಾಟ ಮಾಡ್ತಾರೆ ಅಂತ ಹೇಳಿದ್ರೆ ಈ ಸರ್ಕಾರ ಎಲ್ಲಿಗೆ ತಲುಪಿದೆ ಅನ್ನುವಂಥದ್ದನ್ನ ನಾನು ಪ್ರಶ್ನೆ ಮಾಡ್ತಾ ಇದ್ದೇನೆ. ಅಷ್ಟೇ ಎಕರೆ ಅಲ್ಲ, 100 ಎಕರೆ. ಈ ಉದಾಹರಣೆ ಕಟ್ಟಿಗೆನಹಳ್ಳಿನಲ್ಲಿ ಗುರುತಿಸಲ್ಪಟ್ಟಂತ 62 ಎಕರೆ ಗೋಮಾಳ ಜಮೀನು. ಅದ್ರ ಪೈಕಿ 13.07 ಎಕರೆ ಭೂಮಿನ ಸರ್ಕಾರಿ ಆಟದ ಮೈದಾನಕ್ಕೆ, ಸ್ಮಶಾನಕ್ಕೆ ಕಾಯ್ದಿರಿಸಲಾಗಿದೆ. ಅಂತಹ ಜಮೀನನ್ನ ಇವರು ಪರಾಭಾರೆ ಮಾಡ್ತಾರೆ, ಖಾಸಗಿ ವ್ಯಕ್ತಿಗಳಿಗೆ ಕೊಡ್ತಾರೆ ಅಂತ ಹೇಳಿದ್ರೆ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಏನು ಇಲ್ಲ ಅನ್ನುವಂಥದ್ದು ನಮಗೆ ಈಗ 4 ದಿನದಿಂದ ಬಂದಿದೆ. ನಾವು ಇದನ್ನ ಅಧ್ಯಯನ ಮಾಡ್ತಾ ಇದ್ದೇವೆ. 15ನೇ ತಾರೀಕು ಈಗ ಸೆಷನ್ ಪ್ರಾರಂಭ ಆಗತ್ತೆ. ನಮ್ಮ ರಾಜ್ಯಾಧ್ಯಕ್ಷರು, ವಿಪಕ್ಷ ನಾಯಕರು, ನಮ್ಮ ಶಾಸಕರ ಜೊತೆನಲ್ಲಿ ನಾವೆಲ್ಲ ಚರ್ಚೆ ಮಾಡಿಬಿಟ್ಟು ಈ ಸರ್ಕಾರದ ಜಮೀನನ್ನ ಖಾಸಗಿ ವ್ಯಕ್ತಿಗಳಿಗೆ ಮಾರಾಟ ಮಾಡೋದು, ಪರಾಭಾರೆ ಮಾಡತಕ್ಕಂಥದ್ದನ್ನ ನಾವು ಸದನದಲ್ಲಿ ಕೈಗೆತ್ತಿಕೊಳ್ತೇವೆ. ಈ ಜಮೀನನ್ನ ಉಳಿಸ್ತಕ್ಕಂತ ಕೆಲಸವನ್ನ ನಾವು ಮಾಡ್ತೇವೆ. ನಿಮ್ಮ ಹೋರಾಟ ಒಂದ್ ಕಡೆ ಆದ್ರೆ, ಕಂದಾಯ ಸಚಿವರಿಗೆ ಕಟ್ಗೇನಹಳ್ಳಿ ಗ್ರಾಮಸ್ಥರು ಪತ್ರ ಬರೆದಾಗ ಜುಲೈ 3, 2023 ಕಳೆದ ವರ್ಷನೇ ಅವರು ತನಿಖೆ ಆಗ್ಲಿ ಅಂತ ಹೇಳ್ತಾರೆ. ತನಿಖೆನೂ ಆಗುತ್ತೆ, ಅಲ್ಲಿ ಅಕ್ರಮ ಆಗಿರೋದು ಕನ್ಫರ್ಮ್ ಆಗುತ್ತೆ, ಆದೇಶನೂ ಕೊಡ್ತಾರೆ ಈ ಅಧಿಕಾರಿಗಳ ಮೇಲೆ ಕ್ರಮ ಆಗ್ಬೇಕು ಅಂತ. 5 ತಿಂಗಳಾಗಿದೆ ಆದೇಶ ಕೊಟ್ಟು. ಇದೆಲ್ಲ ಕಣ್ಣೊರೆಸೋ ತಂತ್ರ ಅಂತೀರಾ? ಖಂಡಿತ ಈ ತನಿಖೆ ಅಂತಕ್ಕಂಥದ್ದು ಕಣ್ಣೊರೆಸೋ ತಂತ್ರ ಆಗಿದೆ. ಉದಾಹರಣೆಗೆ
ಶಿಫಾರಸಾಗಿರುತ್ತೆ ತನಿಖೆ ಆಗ್ಬಿಟ್ಟು ಈ 4 ಜನ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ. ಹೌದು. ಆದ್ರೆ ಕ್ರಮ ತೆಗೆದುಕೊಳ್ಳಕ್ಕೆ ಈ ಸರ್ಕಾರ ಮುಂದಾಗ್ತಾ ಇಲ್ಲ. ಆದ್ರಿಂದ ಈ ಸರ್ಕಾರ ಈ ಒಂಥರ ಈ ಕನ್ನಡದಲ್ಲಿ ಒಂದು ಗಾದೆ ಇದೆ, ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಕಾಣೋದಿಲ್ಲ ಅಂತ ತಿಳ್ಕೊಂಡ್ಬಿಟ್ಟಿರುತ್ತೆ ಬೆಕ್ಕು. ಆದ್ರೆ ಇಡೀ ನಾಡಿಗೆ ಗೊತ್ತಾಗ್ತಾ ಇದೆ ಈ ಸರ್ಕಾರ ಏನ್ ಮಾಡ್ತಾ ಇದೆ ಅಂತೇಳಿ. ಸರ್ಕಾರದ ಆಸ್ತಿಯನ್ನ ಗುಳುಂ ಮಾಡ್ತಕ್ಕಂತ ಕೆಲಸಕ್ಕೆ ಈ ಸರ್ಕಾರ ಕೈ ಹಾಕಿದೆ. ಆದ್ರಿಂದ ಈ ಒಂದು ಕೃತ್ಯವನ್ನ ನಾವು ಗಂಭೀರವಾಗಿ ತೆಗೆದುಕೊಳ್ತೇವೆ. ಸರ್ಕಾರದ ವಿರುದ್ಧ ಆಂದೋಲನವನ್ನ ನಾವು ಕೈಗೊಳ್ತೇವೆ. ಯತ್ನಾಳ್ ಅವರು ಮಾತಾಡ್ತಾ ಹೇಳ್ತಿದ್ರು ಕೃಷ್ಣ ಬೈರೇಗೌಡರು ಸೇರಿದಂತೆ ಒಟ್ಟು 2 ಸಚಿವರ ಇನ್ವಾಲ್ವ್ಮೆಂಟ್ ಇದ್ರಲ್ಲಿ ಇದೆ ಅಂತ ಹೇಳಿ. ನಿಮ್ಗೂ ಹಂಗೆ ಸುದ್ದಿ ಬಂದಿದ್ಯಾ? ಸುದ್ದಿ ಅಂತೂ ಇದೆ. ಕೃಷ್ಣ ಬೈರೇಗೌಡರು ಪರಿಣಾಮಕಾರಿ ಮಂತ್ರಿಗಳು, ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಆದ್ರೆ ಈ ಒಂದು ಖಾಸಗಿ ವ್ಯಕ್ತಿಗಳಿಗೆ ಸರ್ಕಾರದ ಜಮೀನನ್ನ ಮಾರಾಟ ಮಾಡ್ತಕ್ಕಂತ ಕೃತ್ಯಕ್ಕೆ ಅವರು ಕೈ ಹಾಕಿರ್ತಕ್ಕಂಥದ್ದನ್ನ ಭಾಜಪ ಸಹಿಸೋದಿಲ್ಲ. ಮತ್ತು ಈಗ ಆಲ್ರೆಡಿನೇ ಸ್ಟ್ಯಾಂಪ್ ಡ್ಯೂಟಿಯನ್ನ ಹೆಚ್ಚು ಮಾಡಿದ್ರು, ಬಾಂಡ್ಗಳ ಶುಲ್ಕವನ್ನ ಹೆಚ್ಚು ಮಾಡಿದ್ರು, ಬೇರೆ ಬೇರೆ ಟ್ಯಾಕ್ಸ್ ಗಳನ್ನ ಹೆಚ್ಚು ಮಾಡಿದ್ದಾರೆ ಕಂದಾಯ ಸಚಿವರು. ಅದಲ್ದೇನೆ ಈಗ ಉದಾಹರಣೆಗೆ 20 ರೂಪಾಯಿ ಇರ್ತಕ್ಕಂತ ಸ್ಟ್ಯಾಂಪ್ ಶುಲ್ಕನ 100 ರೂಪಾಯಿಗೆ ಹೆಚ್ಚಿಗೆ ಮಾಡಿದ್ರು. 100 ರೂಪಾಯಿ ಇರೋದನ್ನ 500 ರೂಪಾಯಿಗೆ ಹೆಚ್ಚಿಗೆ ಮಾಡಿದ್ರು. 500 ರೂಪಾಯಿ ಇರೋದನ್ನ 1000 ರೂಪಾಯಿಗೆ ಹೆಚ್ಚಿಗೆ ಮಾಡಿದ್ದಾರೆ ಇವರು. ಈಗ ಖಾಸಗಿ ವ್ಯಕ್ತಿಗಳಿಗೆ ಸರ್ಕಾರದ ಜಮೀನನ್ನ ಮಾರಾಟ ಮಾಡಕ್ ಹೊರಟಿದ್ದಾರೆ. ಇದನ್ನ ನಾವು ಗಂಭೀರವಾಗಿ ತೆಗೆದುಕೊಳ್ತೇವೆ. ಕೃಷ್ಣ ಬೈರೇಗೌಡರು ಈ ವಿಷಯದಲ್ಲಿ ಹಿಂದೆ ಬರಬೇಕು. ಯಾವುದೇ ಕಾರಣಕ್ಕೂ ಖಾಸಗಿ ವ್ಯಕ್ತಿಗಳಿಗೆ ಸರ್ಕಾರದ ಜಮೀನನ್ನ ಮಾರಾಟ ಮಾಡಬಾರ್ದು. ಸರ್ಕಾರದ ಜಮೀನನ್ನ ಉಳಿಸ್ತಕ್ಕಂತ ಕೆಲಸ ಮಾಡ್ಬೇಕೆ ವಿನಃ ಮಾರಾಟ ಮಾಡಬಾರ್ದು ಅಂತೇಳಿ ನಾನು ಕೃಷ್ಣ ಬೈರೇಗೌಡರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಆಗ್ರಹ ಪಡಿಸ್ತೇನೆ. ಓಕೆ, ಫೈನ್. ಥ್ಯಾಂಕ್ ಯು ಸೋ ಮಚ್ ರವಿಕುಮಾರ್ ಅವರೇ ನ್ಯೂಸ್ 18ಗೆ ಮಾತಾಡಿದಕ್ಕೆ.